Hi viewers, welcome to ಬಸವ ITI ಮಾನ್ವಿ. ಇವತ್ತಿನ ಕ್ಲಾಸ್ ನಂಬರ್ 23 ಅಲ್ಲಿ ನಾವು ಮಲ್ಟಿ ಕರೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಅಜಯ್ US ದಲ್ಲಿದ್ದಾರೆ. ಆ US ಇದು ನಾವೇನಂತ ಕರಿತೀವಿ ಡಾಲರ್ ರೂಪದಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಶೇಖರ್ ಇಟಲಿ, ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಯಾವ ರೂಪದಲ್ಲಿ, ಯುರೋಸ್ ರೂಪದಲ್ಲಿ, ಅಂದರೆ 830 ಯುರೋಸ್ ರೂಪದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ದಿನೇಶ್ ಲಂಡನ್ ಅಲ್ಲಿ ಇದ್ದಾರೆ. ದಿನೇಶ್ ಅನ್ನೋರು ಏನು ಮಾಡ್ತಿದ್ದಾರೆ, 500 ಪೌಂಡ್ಸ್ ರೂಪದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇವರು ಫಾರಿನ್ ಇದ್ದಾರೆ. ಈ ಫಾರಿನ್ ಎಕ್ಸ್ಚೇಂಜ್ ಅಂದರೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಇಂಡಿಯನ್ ರುಪೀಸ್ಗೆ ಯಾವ ರೀತಿಯಿಂದ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನೋದು ಇವತ್ತಿನ ಟಾಪಿಕ್. ಓಕೆ ವರ್ಸ್, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. $1ಗೆ 67 ರೂಪೀಸ್, ಇದು ಇಂಡಿಯನ್ ರುಪೀಸ್ ಅಂತ ಅರ್ಥ. ಓಕೆ, ನೆಕ್ಸ್ಟು ಇದು 1 ಯೂರೋಸ್ ಅಂದರೆ 71 ರೂಪೀಸ್ ಅಂತ ಅರ್ಥ. 1 ಪೌಂಡ್ ಅಂದರೆ 84 ರೂಪೀಸ್ ಅಂತ. ನಮಗೆ ಇಂಡಿಯನ್ ರುಪೀಸ್ ಇದು ಅಮೌಂಟು. ಇದು $1ಗೆ 67 ಆಗುತ್ತೆ, 1 ಯೂರೋಸ್ಗೆ 71 ರೂಪೀಸ್ ಆಗುತ್ತೆ, ಇದು 1 ಪೌಂಡ್ಗೆ 84 ರೂಪೀಸ್ ಅಂತ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಇದೇ ರೀತಿಯ ಒಂದು ಟ್ಯಾಲಿ ಒಳಗಡೆ ಎಂಟ್ರಿ ಮಾಡೋಣ. ಈ ಪ್ರಾಬ್ಲಮ್ ಸಮೇತ ನಾವು ಎಂಟ್ರಿ ಅನ್ನೋದು ಮಾಡೋಣ. ಓಕೆ ವರ್ಸ್, ಈಗ ಟ್ಯಾಲಿ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ. ಈಗ ಕಂಪ್ನಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ರೆ ನಾವು Alt F3ನ ಪ್ರೆಸ್ ಮಾಡಿ, ಸೊ ಕ್ರಿಯೇಟ್ ಕಂಪ್ನಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಓಕೆ ಮಿಸ್ಟರ್, ಸೊ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಮೂವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ 3 ಪಾರ್ಟ್ನರ್ಸ್ ಅಂತ ಹೇಳ್ಬಿಟ್ಟು ಕಂಪ್ನಿ ನೇಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈಗ ಅಡ್ರೆಸ್ ಬಂದ್ಬಿಟ್ಟು ಬಸವ ITI ಮಾನ್ವಿ, ಇದು ನಮ್ಮ ಬಸವ ITI ಮಾನ್ವಿ, ಇದು ಚಾನಲ್ ನೇಮ್. ಈ ಚಾನಲ್ ನೇಮ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರ್ತವೆ. ನೋಟಿಫಿಕೇಶನ್ ಬರಬೇಕಪ್ಪ ಅಂತಂದರೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಪ್ರೆಸ್ ಮಾಡಿದ ನಂತರ ಆಲ್ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ. ಸೊ ಎಂಟರ್ ಅಂತ ಮಾಡಿ, ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ, ಕಂಪ್ನಿ ಅನ್ನೋದು 3 ಪಾರ್ಟ್ನರ್ಸ್ ಹೆಸರಲ್ಲೇ ಕ್ರಿಯೇಟ್ ಆಯಿತು. ಈಗ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಈಗ ನಾವು ಕೆಲವೊಂದು ಸೆಟ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕಾಗ್ತದ. ಯಾವುದಪ್ಪ ಅಂದರೆ ಮಲ್ಟಿ ಕರೆನ್ಸಿ, ಆ ಸೆಟ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕಾಗ್ತದ. F11 ಪ್ರೆಸ್ ಮಾಡಿ ಕೀಬೋರ್ಡಲ್ಲಿ, ಆಮೇಲೆ F1 ಪ್ರೆಸ್ ಮಾಡಿ. ಓಕೆ, ಇಲ್ಲಿ ಜನರಲ್ ಇದೆ ಅಲ್ವಾ, ಈ ಜನರಲ್ ಒಳಗಡೆ 4ನೇ ಸ್ಟೆಪ್ ಇದೆ ನೋಡಿ, ಎನೇಬಲ್ ಮಲ್ಟಿ ಕರೆನ್ಸಿ. ಇದನ್ನ ನೀವು ಏನು ಮಾಡಬೇಕು, ನೋ ಇರೋದನ್ನ ಎಸ್ ಅಂತ ಮಾಡ್ಕೊಳ್ಬೇಕು. ಎಂಟರ್ ಅಂತ ಮಾಡ್ಕೊಳ್ಳಿ, ಎಕ್ಸೆಪ್ಟ್ ಎಸ್ ಆರ್ ನೋ. ಈಗ ಸೆಟ್ಟಿಂಗ್ ಅನ್ನೋದು ಸೇವ್ ಆಯಿತು. ಈಗ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಫಸ್ಟ್ ನಾವೇನು ಮಾಡೋಣಪ್ಪ ಅಂತಂದ್ರೆ, ಈಗ ಫಸ್ಟ್ ಅಕೌಂಟ್ಸ್ ಇನ್ಫೋ ಹೋಗೋಣ. ಓಕೆ, ಕರೆನ್ಸಿ ಎಸ್ ಅಂತ ಇದೆ ನೋಡಿ, ಕರೆನ್ಸಿ ಎಸ್, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ರಿಯೇಟ್ ಮಾಡ್ಕೊಳ್ಳಿ. ಫಸ್ಟ್ ನಾವು ಇದನ್ನ ಡಾಲರ್ ಸಿಂಬಲ್ನ ಮತ್ತು ಇಂಡಿಯನ್ ರುಪೀಸ್ದ ಅಮೌಂಟ್ ಹಾಕಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ. ಈಗ ಸೊ ಡಾಲರ್ ಸಿಂಬಲ್ನ ಯೂಸ್ ಮಾಡೋಣ. ಡಾಲರ್ ಸಿಂಬಲ್ನ ಪ್ರೆಸ್ ಮಾಡಿ, ಓಕೆ, ಡಾಲರ್ ಅಂತೇಳಿ ಟೈಪ್ ಮಾಡಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 1 ಯೂರೋ ಅಂತಿದೆ ಅಲ್ವಾ, ಇ ಅಂತ ಸಿಂಬಲ್ ನಮ್ಗೆ ಕೊಡಿ, ಯೂರೋ ಅಂತೇಳಿ ಟೈಪ್ ಮಾಡಿ. ನೆಕ್ಸ್ಟು 1 ಪೌಂಡ್, ಪಿ ಅಂತ ಕ್ರಿಯೇಟ್ ಮಾಡಿ, ಫುಲ್ ಫಾರ್ಮಲ್ಲಿ ನೇಮ್ ಕೊಡಿ. ಈಗ ಇದನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿವಿ, ಕರೆನ್ಸಿ ಕ್ರಿಯೇಟ್ ಮಾಡ್ಕೊಂಡಿವಿ. ಈಗ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಈಗ ಕೆಳಗಡೆ ಬನ್ನಿ, ರೇಟ್ ಆಫ್ ಎಕ್ಸ್ಚೇಂಜ್. ಸೊ ರೇಟ್ ಆಫ್ ಎಕ್ಸ್ಚೇಂಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನೋಡಿ, ನಾವು ಕರೆನ್ಸಿ ಅಂತ ಏನು ಕ್ರಿಯೇಟ್ ಮಾಡಿದ್ದೀವಿ ಇಲ್ಲೆಲ್ಲ ಲಿಸ್ಟಲ್ಲಿ ನಿಮಗೆ ತೋರಿಸ್ತಾ ಇದೆ ನೋಡಿ, 1 2 3 3. ಈಗ ಎಂಟರ್. ಸೊ ಡಾಲರ್ ಅಂತ ಇದೆ ಅಲ್ವಾ, ಸೊ ಕೀಬೋರ್ಡ್ ಕಂಡು ಹಿಡಿದವರು ಅವರೇ, US ಇದ್ದವರು, ಅಮೇರಿಕದವರು. ಓಕೆ, ಈಗ ನಾವು ಡಾಲರ್ ನೋಡಿ, $1ಗೆ ಎಷ್ಟಿದೆ, 67 ರೂಪೀಸ್. 67 ಅಂತ ಹೇಳ್ಬಿಟ್ಟು ಅಮೌಂಟ್ ಹಾಕಿ,
ಸೊ ಇಲ್ಲಿನೂ ಸೇಮ್ ಆ್ಯಸ್ ಇಟ್ ಈಸ್ ಹಾಕಿ, ಇಲ್ಲಿನೂ ಅದೇ ಹಾಕಿ. ವ್ಯೂವರ್ಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ನೋಡಿ, ಇದು ಸಿಂಬೋಲ್ ಇದೆಯಲ್ವ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಇಂಡಿಯನ್ ರುಪೀಸ್ ಸಿಂಬೋಲ್, ಇದು ಡಾಲರ್ ಅನ್ನೋದು ಅಮೇರಿಕಾ ಸಿಂಬೋಲ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು 1 ಯೂರೋ ಎಷ್ಟಿದೆ, 71 rupees. ಸೊ ಅದೇ ರೀತಿಯಾಗಿ 71 ಅದು 3 ಕಡೆ ಹಾಕಿ ಸೇಮ್. ನೆಕ್ಸ್ಟು 84 rupees. ಓಕೆ, ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ, ರೇಟ್ ಆಫ್ ಎಕ್ಸ್ಚೇಂಜ್ ಮಾಡ್ಕೊಂಡಿವಿ. ಓಕೆ, ಕರೆನ್ಸಿ ಅನ್ನೋದು ನೇಮ್ ಅನ್ನೋದು ಸಿಂಬಲ್ ಕ್ರಿಯೇಟ್ ಮಾಡಿವಿ. ಈಗ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಈಗ ಫಸ್ಟ್ ನಾವೇನು ಮಾಡೋಣ, ಲೆಡ್ಜಸ್ ಕ್ರಿಯೇಟ್ ಮಾಡೋಣ. ಈಗ ಲೆಡ್ಜಸ್ ಕ್ರಿಯೇಟ್ ಮಾಡಬೇಕಾದ್ರೆ ಅಕೌಂಟ್ಸ್ ಇನ್ಫೋ ಹೋಗೋಣ, ಲೆಡ್ಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ರಿಯೇಟ್ ಮಲ್ಟಿಪಲ್ ಲೆಡ್ಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಲ್ ಐಟಮ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಜನ ಇದ್ದಾರೆ ನಮಗೆ ಇನ್ವೆಸ್ಟರು, ಅಜಯ್, ಶೇಖರ್, ದಿನೇಶ್. ಈಗ 3 ಹೆಸರು ನಾವು ಕ್ರಿಯೇಟ್ ಮಾಡೋಣ ಕ್ಯಾಪಿಟಲ್ ಅಕೌಂಟ್ ಆಗಿ. ಅಜಯ್ ಕ್ಯಾಪಿಟಲ್ ಅಕೌಂಟ್, ನೆಕ್ಸ್ಟು ಶೇಖರ್ ಕ್ಯಾಪಿಟಲ್ ಅಕೌಂಟ್, ನೆಕ್ಸ್ಟ್ ಬಂದ್ಬಿಟ್ಟು ದಿನೇಶ್, ಇವರು ಕ್ಯಾಪಿಟಲ್ ಅಕೌಂಟು, 3 ಇನ್ವೆಸ್ಟರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ ನೋಡಿ, ಕ್ಯಾಶ್ ಡಿಪಾಸಿಟೆಡ್ ಇಂಟು SBI ಬ್ಯಾಂಕು. SBI ಬ್ಯಾಂಕ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ಯಾಂಕ್ ಅಕೌಂಟ್ ಅಂತ ತೊಗೊಳ್ಳಿ, ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಫರ್ನಿಚರ್ ಪರ್ಚೇಜ್ಡ್, ಫಿಕ್ಸ್ಡ್ ಅಸೆಟ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಡೊನೇಷನ್ ರಿಸೀವ್ಡ್, ಇದು ಇಂಡೈರೆಕ್ಟ್ ಇನ್ಕಮ್. ನೆಕ್ಸ್ಟ್ ಬಂದು ಪವರ್ ಬಿಲ್ ಪೇಯ್ಡ್, ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ಆಫೀಸ್ ಎಕ್ಸ್ಪೆನ್ಸಸ್, ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟು ಸ್ಯಾಲ್ರಿ ಪೇಯ್ಡ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಕ್ಯಾಶ್ ವಿಡ್ರಾ ಫ್ರಮ್ ಬ್ಯಾಂಕ್, ಅಂದರೆ ಬ್ಯಾಂಕ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿದೆ, ಮತ್ತು ಅವಶ್ಯಕತೆ ಇಲ್ಲ ಕ್ರಿಯೇಟ್ ಮಾಡೋದು. ಮತ್ತು ಕ್ಯಾಶ್ ಪೇ ಟು ವಿಪ್ರೋ LTD ಕಂಪ್ನಿ ಅನ್ನೋದು ನಾವು ಅವ್ರಿಗೆ ಪೇಮೆಂಟು ಅನ್ನೋದು ಮಾಡ್ತಾಯಿದ್ದೀವಿ. ಇಲ್ಲಿ ವಿಪ್ರೋ LTD ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ಕೊಳ್ರಿ. ವಿಪ್ರೋ, ಇವರು ಸೆಂಡ್ರಿ ಕ್ರೆಡಿಟರ್ ಆಗ್ತಾರೆ. ಸೊ ನೆಕ್ಸ್ಟ್ ಏನಿದೆ, ಕಮಿಷನ್ ರಿಸೀವ್ಡ್, ಇದು ಇಂಡೈರೆಕ್ಟ್ ಇನ್ಕಮ್. ಎಂಟರ್. ಸೊ ಲೆಡ್ಜಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಾವು, ಸೇವ್ ಅನ್ನೋದು ಮಾಡ್ಕೊಳ್ಳಿ, ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಸೊ ಇನ್ವೆಂಟ್ರಿ ಇನ್ಫೋಕ್ಕೆ ಸಂಬಂಧಪಟ್ಟಿದ್ದು ಸ್ಟಾಕ್ ಐಟಮ್ ಯಾವುದೇ ರೀತಿ ಇಲ್ಲ. ಫಸ್ಟ್ ನಾವೇನು ಮಾಡೋಣ, ಟ್ರಾನ್ಸಾಕ್ಷನ್ ಹತ್ರ ಅಕೌಂಟಿಂಗ್ ವೋಚರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ F6 ಅನ್ನೋದು ಮಾಡ್ಕೊಳ್ಬೇಕಾಗ್ತದ. ಸೊ ಕ್ಯಾಶ್ ರೂಪದಲ್ಲಿ ಯಾರು ಬರ್ತಾ ಇರೋದು, ಈಗ ಮಿಸ್ಟರ್ ಅಜಯ್. ಸೊ ಅಜಯ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ನಾವು ಇಲ್ಲಿ ಏನು ಮಾಡಬೇಕಾಗ್ತದ, ಡಾಲರ್ ಸಿಂಬೋದಲ್ಲಿ USA ಅನ್ನೋದೇನಾದ ಡಾಲರ್ ಸಿಂಬಲ್ ಇದೆ ನೋಡಿ, $750. ಸೊ ಇದಕ್ಕೆ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಶೇಖರಿಗೆ 830 euros. ಓಕೆ, ದಿನೇಶ್ಗೆ 500 pounds. ಓಕೆ, ಇನ್ವೆಸ್ಟೆಡ್ ಅವರ್ ಕಂಟ್ರಿ, ನಮ್ಮ ದೇಶಕ್ಕೆ ಅವರು ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡ್ತಾ ಇದ್ದಾರೆ. ಅಂದರೆ ಅದನ್ನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗಿದೆ. ಆಲ್ರೆಡಿ ಕನ್ವರ್ಟ್ ಮಾಡಿಕೊಂಡು ಸೆಟ್ಟಿಂಗ್ ಅನ್ನೋದು ಸೇವ್ ಮಾಡಿದೆ. ಓಕೆ, ಈಗ ನಾವು ಅಕೌಂಟಿಂಗ್ ವೋಚರ್ಲಿ ಎಂಟ್ರಿ ಮಾಡೋಣ. ಅಕೌಂಟಿಂಗ್ ವೋಚರ್ಲಿ ಮಾಡಬೇಕಾದ್ರೆ ಅಜಯ್ ಅನ್ನೋರು USA ಇರೋದ್ರಿಂದ ಅವರು ಡಾಲರ್ ರೂಪದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ಫಸ್ಟ್ ನಾವೇನು ಮಾಡಬೇಕು, ಡಾಲರ್ ಸಿಂಬಲ್ನ ಹಾಕಬೇಕು ಈ ರೀತಿಯಿಂದ. ಎಷ್ಟು ನೋಡಿ, $750. ಎಷ್ಟಿದೆ, $750. ಎಂಟರ್ ನೋಡಿ ನಮಗೆ. ಸೊ ರೇಟ್ ಆಫ್ ಎಕ್ಸ್ಚೇಂಜ್ 67, ಅಂದರೆ ನಮಗೆ 50,250 rupees ಅನ್ನೋದು ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ನೋಡಿ ಆಟೋಮೆಟಿಕ್ ಕನ್ವರ್ಟ್ ಆಯಿತು. ಸೊ ಎಂಟರ್, ಎಕ್ಸೆಪ್ಟ್, ಎಸ್ ಆರ್ ನೋ. ನೆಕ್ಸ್ಟು ಇನ್ನೊಂದು ಕ್ಯಾಶ್ ರೂಪದಲ್ಲಿ ಯಾರು, ಮಿಸ್ಟರ್ ಶೇಖರ್.
ನೋಡಿ ಶೇಖರನ್ ಅವರು ಇಟಲಿ ದೇಶದಲ್ಲಿದ್ದಾರೆ. ಅವರು ಬಂದ್ಬಿಟ್ಟು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ? ಸೊ 830 euros. ಇ ಅಂತ ಪ್ರೆಸ್ ಮಾಡಿ ಸ್ಟಾರ್ಟಿಂಗು 830 ಎಂಟರ್. ನೋಡಿ ಆಟೋಮೆಟಿಕ್ ಆಗಿ ಕನ್ವರ್ಟ್ ಆಯಿತು. 71 rupees ನಮ್ಮ ಇಂಡಿಯನ್ ರುಪೀಸ್ 1 ರೂಪಿ ವ್ಯಾಲ್ಯೂಗೆ 71 rupees ಅಂತ ಹೇಳ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. 1 ಇವರೆಗೆ 71. ಓಕೆ, ಎಂಟರ್. ಸೊ 58,930 rupees ಅನ್ನೋದು ನಮಗೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಆಯಿತು. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟು ಕ್ಯಾಶ್. ನೆಕ್ಸ್ಟ್ ಏನಿಲ್ಲದ ದಿನೇಶ್ ಸೆಲೆಕ್ಟ್ ಮಾಡ್ಕೊಂಡ್ರಾ. ನೆಕ್ಸ್ಟ್ ಇಲ್ಲಿ 500 pounds. ಪಿ ಅಂತ ಪ್ರೆಸ್ ಮಾಡಿ 500 ಹಾಕಿ. ಓಕೆ, 42,000 ಅನ್ನೋದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರ ಅಂತ ಅರ್ಥ. ಸೊ ಎಕ್ಸೆಪ್ಟ್ ಎಸ್ ಆರ್ ನೋ. ಮೂವರ್ದು ನಾವು ಇನ್ವೆಸ್ಟರ್ದು ನಾವು ಕ್ಯಾಶ್ ರಿಸೀವ್ ಮಾಡ್ಕೊಂಡಿವಿ. ಸೊ ವೋಚರ್ನ ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಡಿಪಾಸಿಟೆಡ್ ಇಂಟು SBI ಬ್ಯಾಂಕ್ 150 pounds ಅಂತಿದೆ. ಓಕೆ, ಕ್ಯಾಶ್ ಅನ್ನೋದು ಡಿಪಾಸಿಟ್ ಮಾಡ್ತಾ ಇದ್ದೀವಿ ಯಾವ ಬ್ಯಾಂಕಿಗೆ? SBI ಬ್ಯಾಂಕಿಗೆ. ಎಷ್ಟು? 150 pounds. ಸೊ ಈಗ ನಾವು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟ ಬಂದಾಗ ನಾವು F4 ಕೌಂಟರ್ದಲ್ಲಿ ಹಾಕಬೇಕಾಗ್ತದ. ಸೊ SBI ಬ್ಯಾಂಕ್ ಅಂತ ಹೇಳ್ಬಿಟ್ಟು ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ಕ್ಯಾಶ್ ರೂಪದಲ್ಲಿವಲ್ಲ, ಎಷ್ಟು ಯಾವ ರೂಪದಲ್ಲಿ? 150 pounds. ಓಕೆ, ಸೊ ಪಿ ಅಂತ ಪ್ರೆಸ್ ಮಾಡಿ ಈಸಿಯಾಗಿ 150 ಅಂತ ಟೈಪ್ ಮಾಡಿ. ಓಕೆ, ಅದು ನಮಗೆ SBI ಬ್ಯಾಂಕಿಗೆ 12,600 rupees ಅನ್ನೋದು ಆಟೋಮೆಟಿಕ್ ಆಗಿ ಇಂಡಿಯನ್ ರುಪೀಸಲ್ಲಿ ತೋರಿಸುತ್ತೆ ನಿಮಗೆ. ಓಕೆ, ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಫರ್ನಿಚರ್ ಪರ್ಚೇಸ್ಡ್ 13,000. ಸೊ ಅದು ನಮಗೆ ಇಂಡಿಯನ್ ರುಪೀಸಲ್ಲಿದೆ. ಸೊ ಯಾವ ರೀತಿ ಕನ್ವರ್ಟ್ ಅನ್ನೋದು ಆಗೋದಿಲ್ಲ. ಸೊ ಪರ್ಚೇಸ್ ಮಾಡ್ತಾ ಇರೋದು ನಾವು FI ಪೇಮೆಂಟ್ ಅನ್ನು ಮಾಡಬೇಕಾಗ್ತದೆ ಅವರಿಗೆ. ಕ್ಯಾಶ್ ಫರ್ನಿಚರ್ ಎಂಟರ್. ಎಷ್ಟಿದೆ? 13,000. ನೆಕ್ಸ್ಟ್ ಬಂದ್ಬಿಟ್ಟು ಡೊನೇಷನ್ ರಿಸೀವ್ಡ್ ಎಷ್ಟು? $170. ಸೊ ರಿಸೀವ್ ಅನ್ನೋದು ಆಗ್ತಾ ಇರೋದ್ರಿಂದ F6 ಪ್ರೆಸ್ ಮಾಡಿ. ಸೊ ಕ್ಯಾಶ್ ರಿಸೀವ್ಡ್, ಡೊನೇಷನ್ ರಿಸೀವ್ಡ್. ಸೊ ಎಷ್ಟಿದೆ ನೋಡಿ? $170. ಡಾಲರ್ ಸಿಂಬಲ್ ಹಾಕಿ 170. ಓಕೆ, ಈ ರೀತಿಯಿಂದ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪವರ್ ಬಿಲ್ ಪೇಯ್ಡ್ ಎಕ್ಸ್ಪೆನ್ಸಸ್. ಸೊ FI ಅಲ್ಲಿ ಹಾಕಬೇಕಾಗ್ತದ. ಸೊ ಕ್ಯಾಶ್ ಪವರ್ ಬಿಲ್ ಪೇಯ್ಡ್. ಸೊ ಎಷ್ಟು euros ಪವರ್ ಬಿಲ್ ಪೇಯ್ಡ್? 5 euros. 5 ಇ ಅಂತ ಪ್ರೆಸ್ ಮಾಡಿ 5 ಅಂತ ಟೈಪ್ ಮಾಡಿ. ಓಕೆ, 355 rupees ಇಂಡಿಯನ್ ರುಪೀಸಲ್ಲಿ ನಿಮಗೆ ತೋರಿಸ್ತಾ ಇದೆ ನೋಡಿ. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ 230 pounds. ಸೊ ಆಫೀಸ್ ಸಂಬಂಧಪಟ್ಟಿದ್ದು ಎಕ್ಸ್ಪೆನ್ಸಸ್ ಆಗ್ತಾ ಇದೆ, ಅದನ್ನ ಪೇಮೆಂಟ್ ಅನ್ನು ಮಾಡಬೇಕಾಗ್ಯದ. ಸೊ ಎಷ್ಟು? ಆಫೀಸ್ ಎಕ್ಸ್ಪೆನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ 230 pounds. ಎಂಟರ್. ಓಕೆ, ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಸ್ಯಾಲ್ರಿ ಪೇಯ್ಡ್ 90 euros. ಸೊ ಪೇಮೆಂಟ್ ಅನ್ನೋದು ಆಗ್ತಾ ಇದೆ. ಸೊ ಸ್ಯಾಲ್ರಿ ಪೇಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇ ಅನ್ನು ಟೈಪ್ ಮಾಡಿ 90 euros ಅಂತಿದೆ ನೋಡಿ. 120 ಸಾರಿ ಎಷ್ಟಿದೆ ನೋಡಿ ಚೆಕ್ ಮಾಡಿ. 90 euros. ಎಂಟರ್. ಸೊ 6,390 ಅನ್ನೋದು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಆಯಿತು. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ವಿಡ್ರಾ ಫ್ರಮ್ ಬ್ಯಾಂಕ್. ಕ್ಯಾಶ್ ಅನ್ನೋದು ವಿಡ್ರಾ ಮಾಡ್ತಾ ಇದ್ವಿ ಬ್ಯಾಂಕ್ ಮುಖಾಂತರ. ಸೊ F4 ಕೌಂಟರ್ದಲ್ಲಿ ಹಾಕಬೇಕು. ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿ. ಕ್ಯಾಶ್ ವಿಡ್ರಾ ಎಷ್ಟು ಆಗ್ತಾ ಇದೆ ನೋಡಿ ಚೆಕ್ ಮಾಡಿ. 10,000 ನಮಗೆ ಇಂಡಿಯನ್ ರುಪೀಸಲ್ಲಿ ಆಗ್ತಾ ಇದೆ ಅಮೌಂಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಪೇ ಟು ವಿಪ್ರೋ Ltd $190. ಪೇಮೆಂಟ್ ಅನ್ನೋದು ಮಾಡ್ತಾ ಇದ್ದೀವಿ ಯಾರಿಗೆ? FI ಫಂಕ್ಷನ್ ಕೀನ ಪ್ರೆಸ್ ಮಾಡಿ. ಸೊ ಯಾರಿಗೆ? ಕ್ಯಾಶ್ ಪೇ ಟು ವಿಪ್ರೋ. ಎಷ್ಟು? $190. ಡಾಲರ್ ಸಿಂಬಲ್ ಹಾಕಿ 190 ಅಂತ ಟೈಪ್ ಮಾಡಿ.
ಸೊ ಈಗ ನಾವು ಆನ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 12,730 ಅನ್ನೋದು ವಿಪ್ರೋ ಕಂಪ್ನಿಗೆ ನಾವು ಪೇಮೆಂಟ್ ಅನ್ನೋದು ಮಾಡಿದ್ದೀವಿ. ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಮಿಷನ್ ರಿಸೀವ್ಡ್ 120 euros. ಸೊ ಕಮಿಷನ್ ಅಂತ ರಿಸೀವ್ ಮಾಡ್ಕೊಳಕತ್ತೀವಿ. ರಿಸೀವ್ ಮಾಡ್ಕೊಳ್ಳೋದ್ರಿಂದ F6 ಅಲ್ಲಿ ಹಾಕ್ಬೇಕಾಗ್ತದ. ಸೊ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಮಿಷನ್ ರಿಸೀವ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು? 120 euros. ಎ ಅಂತ ಪ್ರೆಸ್ ಮಾಡಿ 120. ಸೊ 8,520 ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಆಯಿತು. ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಸೊ ಕ್ಯಾಶ್ ರಿಸೀವ್ಡ್ ಫ್ರಮ್ ವಿಪ್ರೋ LTD $50. ನೋಡಿ ವ್ಯೂವರ್ಸ್, ಇಲ್ಲಿ ಕ್ಯಾಶ್ ಪೇಮೆಂಟ್ ಅನ್ನೋದು ಮಾಡಿದ್ದೀವಿ. ಎಷ್ಟು? $190. ಅದರಲ್ಲಿ ಅರ್ಧ ಅಂದರೆ 50% ಅನ್ನೋದು ರಿಸೀವ್ ಮಾಡ್ಕೊಳ್ತೀವಿ. ಅದು ನೀವು ಸೊ 190 ಅಂದ್ರೆ ಅರ್ಧ ಅಂದರೆ ಏನಾಗ್ತದೆ? 95 ಅನ್ನೋದು ಆಗ್ತದೆ. ಓಕೆ, ಈಗ ನಾವು ಕ್ಯಾಲ್ಕುಲೇಟರ್ ಮಾಡೋಣ. ಕ್ಯಾಲ್ಕುಲೇಟರ್ ಓಪನ್ ಮಾಡಬೇಕಂತಂದರೆ Ctrl+N ಪ್ರೆಸ್ ಮಾಡಿ 190 / 2 ಅಂತ ಮಾಡಿ. ಎಷ್ಟು? 95%. ಸೊ 95. ಸೊ ಈ ರೀತಿ ಮಾಡ್ಬೋದು. ಎಷ್ಟು? 190 ಸೊ ಇಂಟು 50%. ಎಷ್ಟು ಬಂತು ನಮಗೆ? 95%. ಸೊ ನೋಡಿ 50% ಅಂದ್ರೆ 95 ಅಂತ. ಓಕೆ, ಅದರಲ್ಲಿ ಅರ್ಧ. ಓಕೆ, ಇದು ಹೋಗ್ಬೇಕಂತಂದರೆ Ctrl+M ಅಂತ ಮಾಡಿ ಕ್ಯಾಲ್ಕುಲೇಟರ್ ಅನ್ನೋದು ಹೋಗ್ತದೆ. ಈಗ ಏನಂತ ಹೇಳ್ತಾ ಇರೋದು? ಕ್ಯಾಶ್ ರಿಸೀವ್ಡ್ ಫ್ರಮ್ ವಿಪ್ರೋ LTD $50. ಸೊ ರಿಸೀವ್ ಅನ್ನೋದು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ರಿಸಿಪ್ಟಲ್ಲಿ ಹಾಕ್ಬೇಕಾಗ್ತದ. ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದು? ವಿಪ್ರೋ LTD ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು? $50 ಅಂದರೆ 95. ಡಾಲರ್ ಸಿಂಬಲ್ ಹಾಕಿ 95 ಅಂತೇಳಿ ನಂಬರ್ಸ್ ಹಾಕಿ ಎಂಟರ್. ನೋಡಿ 6,365 rupees ಅನ್ನೋದು ನಮಗೆ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಆಯಿತು. ಆನ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸೆಪ್ಟ್ ಎಸ್ ಆರ್ ನೋ. ಈಗ ನಾವು ಬ್ಯಾಲೆನ್ಸ್ ಅನ್ನೋದು ಚೆಕ್ ಮಾಡೋಣ. ನೋಡಿ ವ್ಯೂವರ್ಸ್, ಯಾವುದೇ ರೀತಿ ಎಂಟ್ರಿ ಅನ್ನೋದಿಲ್ಲ, ಕಂಪ್ಲೀಟ್ ಆಗಿದೆ. ಈಗ ನಾವು ಬ್ಯಾಲೆನ್ಸ್ ಅನ್ನೋದು ಚೆಕ್ ಮಾಡೋಣ. ಬ್ಯಾಲೆನ್ಸ್ ಚೆಕ್ ಮಾಡಿ ಬಿ ಪ್ರೆಸ್ ಮಾಡಿ. ಇಲ್ಲಿ ನೋಡಿ ನಮಗೆ ಪ್ರಾಫಿಟ್ ಇಲ್ಲ, ಲಾಸ್ ಅನ್ನೋದು ಬಂದಿದೆ 6,155 rupees ಅನ್ನೋದು. ಸೊ ನಮಗೆ ನೆಟ್ ಲಾಸ್ ಅನ್ನೋದು ಬಂದಿದೆ. ಓಕೆ ವ್ಯೂವರ್ಸ್, ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಬಸವ ಐಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ನಾವು ಮಾಡುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರ್ತವೆ. ನೋಟಿಫಿಕೇಶನ್ ಬರಬೇಕಪ್ಪ ಅಂತಂದರೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅದೇ ರೀತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಓಕೆ ವ್ಯೂವರ್ಸ್, ಥ್ಯಾಂಕ್ ಯು ಸೊ ಮಚ್.